ಬಾಸ್ ಮನೆಯಿಂದ ಎಲ್ಲಾ ಸ್ಪರ್ಧಿಗಳು ಸದ್ಯ ಎಕ್ಸಿಟ್ ಆಗಿದ್ದಾರೆ. ಈಗಲ್ಟನ್ ರೆಸಾರ್ಟ್ಗೆ ಸ್ಪರ್ಧಿಗಳು ಶಿಫ್ಟ್ ಆಗಿದ್ದಾರೆ. ಬಿಡದಿ ಬಳಿ ಇರುವಂತಹ ಈಗಲ್ಟನ್ ರೆಸಾರ್ಟ್ಗೆ ಎಲ್ಲಾ ಸ್ಪರ್ಧಿಗಳು 17 ಸ್ಪರ್ಧಿಗಳು ಸಹ ಈ ಈಗಲ್ಟನ್ ರೆಸಾರ್ಟ್ಗೆ ಶಿಫ್ಟ್ ಆಗಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸದ್ಯ ಬಿಗ್ ಬಾಸ್ ಸೀಸನ್ 12ರ ಎಲ್ಲಾ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಿಂದ ಹೊರಬಂದು ಈಗಲ್ಟನ್ ರೆಸಾರ್ಟ್ನಲ್ಲಿ ಸ್ಟೇ ಮಾಡ್ತಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಘು. ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ರಾಘು, ಈಗ ಎಲ್ಲಾ ಸ್ಪರ್ಧಿಗಳನ್ನ ಈಗಲ್ಟನ್ ರೆಸಾರ್ಟ್ ನಲ್ಲಿ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿರೋದು, ಏನ್ ಡೀಟೇಲ್ಸ್ ಸಿಗ್ತಾ ಇದೆ, ಏನ್ ಹೇಳ್ತಿದ್ದಾರೆ ಬಿಗ್ ಬಾಸ್ ಆಯೋಜಕರು ಈ ಕುರಿತಾಗಿ? ಅರ್ಪಿತಾ, ಬಹಳ ಪ್ರಮುಖವಾಗಿ ಯಾವಾಗ ಅಲ್ಲಿ ಜಂಗಲ್ ರೋಡ್ ಏನಿದೆ ಅಲ್ಲಿಂದ ಒಂದಷ್ಟು ಈ ಗೊಂದಲಗಳೆಲ್ಲವೂ ಸೃಷ್ಟಿಯಾಯಿತು. ಅದಾದ ಬಳಿಕ 7:30 8 ಗಂಟೆ ಸುಮಾರಿಗೆ ಅಲ್ಲಿಂದ ಸ್ಪರ್ಧಿಗಳೆಲ್ಲರನ್ನೂ ಕೂಡ ಆಚೆ ಕಳಿಸಲಾಗುತ್ತೆ. ಅಂದರೆ ಬಿಗ್ ಬಾಸ್ ತಂಡ ಏನಿತ್ತು ಅವರು ಸ್ಪರ್ಧಿಗಳೆಲ್ಲರನ್ನೂ ಕೂಡ ಎಸ್ಕಾರ್ಟ್ ಮಾಡಿಕೊಂಡು ಯಾವುದೇ ಕಾರಣಕ್ಕೂ ಮಾಧ್ಯಮದ ಕಣ್ಣುಗಳಿಗೆ ಸಿಕ್ಕಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಅವರನ್ನು ಮಾಧ್ಯಮದ ಕಣ್ಣು ತಪ್ಪಿಸಿ ಅವರನ್ನು ಹೊರಭಾಗಕ್ಕೆ ಕರ್ಕೊಂಡು ಬರ್ತಾರೆ. 6 ಕಾರುಗಳಲ್ಲಿ ಆಚೆ ಕರ್ಕೊಂಡು ಬಂದಂಥವರು ಅನೇಕ ಕಡೆಗಳಲ್ಲಿ ಅವರನ್ನು ಸುತ್ತಾಡಿಸ್ತಾರೆ. ಯಾಕಂದರೆ ಯಾರೂ ಕೂಡ ಮಾಧ್ಯಮಗಳಿಗೆ ಸಿಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಸುತ್ತಾಡಿಸಿ 2 ಗಂಟೆಗಳ ಕಾಲಕ್ಕೂ ಹೆಚ್ಚು ಕಾಲ ಅವರನ್ನು ಸುತ್ತಾಡಿಸಿ ಆ ಬಳಿಕ ನೇರವಾಗಿ ಬಿಡದಿಯ ಈಗಲ್ಟನ್ ರೆಸಾರ್ಟ್ಗೆ ಅವರನ್ನು ಕರೆದುಕೊಂಡು ಬಂದು ಅಲ್ಲಿ ವ್ಯವಸ್ಥೆಗಳನ್ನು ಮಾಡಿರುವಂಥದ್ದು. ಅಲ್ಲಿ ಎಷ್ಟು ದಿನ ಇರ್ತಾರೆ ಹೇಗೆ ಅನ್ನುವಂಥದ್ರ ಬಗ್ಗೆ ಇನ್ನೂ ಯಾವುದೇ ಸ್ಪಷ್ಟತೆಗಳು ಕೂಡ ಸಿಕ್ಕಿಲ್ಲ. ಜೊತೆಗೆ ಇಲ್ಲಿ ಬಿಗ್ ಬಾಸ್ನ ಮುಂದಿನ ಯೋಜನೆಗಳೇನು, ಮುಂದಿನ ಪ್ಲಾನ್ಗಳೇನು ಅನ್ನೋಂಥ ಡೀಟೇಲ್ಸ್ ಇನ್ನೂ ಕೂಡ ಸ್ಪಷ್ಟತೆ ಇಲ್ಲದೇ ಇರುವಂಥ ಕಾರಣಕ್ಕಾಗಿ ಸದ್ಯ ಸ್ಪರ್ಧಿಗಳಿಗೆ ಇಲ್ಲಿ ಉಳ್ಕೊಳ್ಳೋದಕ್ಕೆ ಒಂದಷ್ಟು ಅವಕಾಶಗಳನ್ನು ಮಾಡಿಕೊಡುವಂಥ ಕೆಲಸಗಳೆಲ್ಲವೂ ಕೂಡ ಆಗಿದೆ. ಒಂದೊಮ್ಮೆ ಏನಾದರೂ ಶೀಘ್ರದಲ್ಲೇ ನಾಳೆ ನಾಡಿದ್ದು ಅನ್ನುವಂಥ ನಿಟ್ಟಿನಲ್ಲೇ ಏನಾದರೂ ಎಲ್ಲ ಸಮಸ್ಯೆಗಳು ಬಗೆಹರಿದು ಮತ್ತೆ ಏನಾದರೂ ಶೋ ಆರಂಭ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಯಾರಿಗಳು ಆದರೆ ಕೂಡಲೇ ಇಲ್ಲಿಂದನೇ ನೇರವಾಗಿ ಸ್ಪರ್ಧಿಗಳನ್ನು ಬಿಗ್ ಬಾಸ್ ಮನೆಗೆ ತೆಗೆದುಕೊಂಡು ಹೋಗಿ ಬಿಡುವಂಥ ಸಾಧ್ಯತೆಗಳಿದೆ. ಇನ್ ಕೇಸ್ ಒಂದೊಮ್ಮೆ ಆಗಲಿಲ್ಲ, ಯಾವುದೇ ಸಮಸ್ಯೆಗಳು ಬಗೆಹರಿಲಿಲ್ಲ, ಮತ್ತೆ ಸಮಸ್ಯೆಗಳು ಹೆಚ್ಚಾಯಿತು ಅನ್ನುವಂಥ ನಿಟ್ಟಿನಲ್ಲಿ ಏನಾದರೂ ಕಂಡು ಬಂದರೆ ಈ ನಡೀತಾ ಇರುವಂಥ ಶೋ ಏನಿದೆ ಆ ಶೋನ ಕ್ಲೋಸ್ ಮಾಡಬೇಕಾ ಹೇಗೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ನಿರ್ಧಾರಕ್ಕೆ ಬಂದು ಆ ಬಳಿಕ ಇಲ್ಲಿಂದ ಸ್ಪರ್ಧಿಗಳನ್ನು ನೇರವಾಗಿ ಅವರ ಮನೆಗಳಿಗೂ ಕೂಡ ಕಳಿಸಿಕೊಡುವಂಥ ಸಾಧ್ಯತೆ ಇದೆ. ಸೊ ಇನ್ನೂ ಕೂಡ ಯಾವುದೇ ನಿರ್ಧಾರಗಳು ಆಗಿ ಇಲ್ಲದೇ ಇರುವಂಥ ಕಾರಣಕ್ಕಾಗಿ ಸ್ಪರ್ಧಿಗಳನ್ನು ತೆಗೆದುಕೊಂಡು ಬಂದು ಪ್ರತ್ಯೇಕವಾಗಿ ಅವ್ರಗಳೆಲ್ಲರನ್ನೂ ಕೂಡ ಈಗಲ್ಟನ್ ರೆಸಾರ್ಟ್ನಲ್ಲಿ ಇರಿಸುವಂಥ ವ್ಯವಸ್ಥೆಗಳಾಗಿದೆ. ನಾಳೆ ನಾಡಿದ್ದು ಬೆಳವಣಿಗೆಗಳು ಹೇಗೆಲ್ಲ ಆಗುತ್ತೆ, ಏನೆಲ್ಲ ಆಗುತ್ತೆ ಅನ್ನುವಂಥ ಆಧಾರದ ಮೇಲೆ ಮುಂದಿನ ನಿರ್ಧಾರಗಳೆಲ್ಲವೂ ಕೂಡ ಆಗುತ್ತೆ. ಬಟ್ ಇಲ್ಲಿ ತನಕ ಯಾವುದೇ ಅಧಿಕೃತ ಮಾಹಿತಿಗಳನ್ನು ಬಿಗ್ ಬಾಸ್ ತಂಡ ಆಗಿರ್ಬೋದು ಅಥವಾ ಅಲ್ಲಿ ನಡೆಯುವಂಥ ಆ ಶೋ ನಡೆಯುವಂಥ ವಾಹಿನಿಗಳಾಗಿರ್ಬೋದು ಯಾವುದೇ ರೀತಿಯಾದಂಥ ಮಾಹಿತಿಗಳನ್ನು ಅಥವಾ ಅಧಿಕೃತ ಹೇಳಿಕೆಗಳನ್ನು ಇನ್ನೂ ಕೂಡ ನೀಡಿಲ್ಲ. ಬಟ್ ಆದರೆ ಬಂದಂಥ ಸ್ಪರ್ಧಿಗಳೇನಿದ್ರು ಅವರನ್ನ ಈಗ ಇಲ್ಲಿಗೆ ಶಿಫ್ಟ್ ಮಾಡುವಂಥ ಕೆಲಸಗಳೆಲ್ಲವೂ ಕೂಡ ಆಗಿದೆ. 17 ಸ್ಪರ್ಧಿಗಳೇನಿದ್ರು ಆ ಸ್ಪರ್ಧಿಗಳನ್ನು 6 ಕಾರುಗಳಲ್ಲಿ ಬೇರೆ ಬೇರೆ ಕಾರುಗಳಲ್ಲಿ ಕರೆದುಕೊಂಡು ಹೋಗಲಾಗಿತ್ತು. ಸದ್ಯ 3 ಕಾರುಗಳು ಒಳಭಾಗಕ್ಕೆ ಹೋಗಿರುವಂಥದ್ದು, ಇನ್ನೂ 3 ಕಾರುಗಳು ಬರಬೇಕಿದೆ. ಎಲ್ಲರನ್ನೂ ಕೂಡ ಬೇರೆ ಬೇರೆ ಮಾರ್ಗವಾಗಿ ಈಗಲ್ಟನ್ ರೆಸಾರ್ಟ್ಗೆ ಕರ್ಕೊಂಡು ಬರೋದಕ್ಕೆ ವ್ಯವಸ್ಥೆಗಳೇನಾಗಿತ್ತು ಅವೆಲ್ಲವೂ ಕೂಡ ಆಗ್ತಾ ಇದೆ. ಸದ್ಯ ಒಂದಷ್ಟು ಸಿದ್ಧತೆಗಳನ್ನು ಏನು ಮಾಡ್ಕೊಂಡಿದ್ರು ಆ ಬಿಗ್ ಬಾಸ್ ತಂಡ ಏನಿತ್ತು ಅವರೆಲ್ಲರೂ ಕೂಡ ಇಲ್ಲಿಗೆ ಕರೆದುಕೊಂಡು ಬಂದು ಸೇರಿಸುವಂಥ ನಿಟ್ಟಿನಲ್ಲಿ ಸ್ಪರ್ಧಿಗಳನ್ನು ಸೇರಿಸ್ತಾ ಇದ್ದಾರೆ. ಬಟ್ ಮುಂದಿನ ನಿರ್ಧಾರಗಳು ಹೇಗೆ ಅಥವಾ ಮುಂದೆ ಏನು ಮಾಡ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗುತ್ತೆ. ಒಂದೊಮ್ಮೆ ಶೋ ನಡೆಯುವಂಥದ್ದಾದರೆ ಅಥವಾ ಶೋ ಸ್ಟಾಪ್ ಆಗುವಂಥದ್ದಾದರೆ ಬೇರೆ ಪರ್ಯಾಯವಾದಂಥ ವ್ಯವಸ್ಥೆನ ಮಾಡ್ಕೊಳ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಿದೆ. ಸದ್ಯಕ್ಕೆ ಈಗಲ್ಟನ್ ರೆಸಾರ್ಟ್ನಲ್ಲಿ ಎಲ್ಲ ಸ್ಪರ್ಧಿಗಳಿಗೂ ಕೂಡ ವ್ಯವಸ್ಥೆಯನ್ನು ಮಾಡಿ ಅವರನ್ನು ಇಲ್ಲಿಗೆ ಶಿಫ್ಟ್ ಮಾಡುವಂಥ ಕೆಲಸಗಳೆಲ್ಲವೂ ಕೂಡ ಆಗಿದೆ. ಅರ್ಪಿತಾ, ಧನ್ಯವಾದ ರಾಘು ನಿಮ್ಮೆಲ್ಲ ಮಾಹಿತಿಗಾಗಿ.